ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ಪುತ್ರ ಬಿವೈ ವಿಜೇಂದ್ರ ಅವರ ಅಭಿಮಾನಿಗಳಿಂದ ಮಾದಪ್ಪನ ಬೆಟ್ಟದಲ್ಲಿ ಉರುಳು ಸೇವೆ ಮತ್ತು ಪಾದಯಾತ್ರೆ ಹಮ್ಮಿಕೊಂಡು ವಿಜೇಂದ್ರ ಅವರು ಮುಂದಿನ ಮುಖ್ಯಮಂತ್ರಿ ಆಗಲಿ ಎಂಬ ಸಂಕಲ್ಪವನ್ನು ಉರುಳು ಸೇವೆ ಮಾಡುವುದರ ಮೂಲಕ ವ್ಯಕ್ತಪಡಿಸಿದರು. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯ ಹರಕೆ ಹೊತ್ತಿದ್ದ ಅಭಿಮಾನಿಗಳು ಬೆಂಗಳೂರಿನಿಂದ ಕಾಲ್ನಡಿಗೆ ಮುಖೇನ ಆಗಮಿಸಿದ ವಿಜೇಂದ್ರ ಅಭಿಮಾನಿಗಳು ರಾಜ್ಯದ ಚುಕ್ಕಾಣಿಯನ್ನ ವಿಜೇಂದ್ರ ಅವರೇ ನಡೆಸಲಿ ಎಂದು ಮಹದೇಶ್ವರ ಬೆಟ್ಟದ ಆವರಣದಲ್ಲಿ ಘೋಷಣೆ ಕೂಗಿ ಮಾದಪ್ಪನಿಗೆ ಜೈಕಾರಗಳನ್ನು ಮೊಳಗಿಸಿದ್ದಾರೆ. ಈ ವೇಳೆ ಹಿರಿಯ ಬಿಜೆಪಿ ಮುಖಂಡರು ಆದ ರುದ್ರೇಶ್, ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್, ಬಿಜೆಪಿ ಮುಖಂಡರು ಆದ ನಿಶಾಂತ, ಶಶಿ ಮಂಡಲ ಅಧ್ಯಕ್ಷ ಮುರುಗೇಶ್, ಪೊನ್ನಾಚಿ ಮಹದೇವಸ್ವಾಮಿ, ವಿಜೇಂದ್ರ ಅಭಿಮಾನಿಗಳಿಂದ ಉರುಳು ಸೇವೆ ಹಾಗೂ ಪಾದಯಾತ್ರೆ ನಡೆಸಲಾಗಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ಪುತ್ರ ಬಿವೈ ವಿಜೇಂದ್ರ ಅವರ ಅಭಿಮಾನಿಗಳಿಂದ ಮಾದಪ್ಪನ ಬೆಟ್ಟದಲ್ಲಿ ಉರುಳು ಸೇವೆ ಹಾಗೂ ಪಾದಯಾತ್ರೆ ಹಮ್ಮಿಕೊಂಡು ವಿಜೇಂದ್ರ ಅವರು ಮುಂದಿನ ಮುಖ್ಯಮಂತ್ರಿ ಆಗಲಿ ಎಂಬ ಸಂಕಲ್ಪವನ್ನು ವ್ಯಕ್ತಪಡಿಸಿದರು. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯ ಹರಕೆ ಹೊತ್ತಿದ್ದ ಅಭಿಮಾನಿಗಳು ಬೆಂಗಳೂರಿನಿಂದ ಕಾಲ್ನಡಿಗೆ ಮುಖೇನ ಆಗಮಿಸಿದ ವಿಜೇಂದ್ರ ಅಭಿಮಾನಿಗಳು ರಾಜ್ಯದ ಚುಕ್ಕಾಣಿಯನ್ನ ವಿಜೇಂದ್ರ ಅವರೇ ನಡೆಸಲಿ ಎಂದು ಮಹದೇಶ್ವರ ಬೆಟ್ಟ ಆವರಣದಲ್ಲಿ ಘೋಷಣೆ ಮಾದಪ್ಪನಿಗೆ ಜೈಕಾರಗಳನ್ನು ಮೊಳಗಿಸಿದ್ದಾರೆ. ಈ ವೇಳೆ ಹಿರಿಯ ಬಿಜೆಪಿ ಮುಖಂಡರು ಆದ ರುದ್ರೇಶ್, ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್, ಬಿಜೆಪಿ ಮುಖಂಡರು ಆದ ನಿಶಾಂತ್, ಶಶಿ ಮಂಡಲ ಅಧ್ಯಕ್ಷ ಮುರುಗೇಶ್, ಪೊನ್ನಾಚಿ ಮಹದೇವಸ್ವಾಮಿ ಹಾಗೂ ನಾಗೇಂದ್ರ ಲೋಕೇಶ್ ಜಟ್ಟಿ ಸಹ ಪಾಲ್ಗೊಂಡಿದ್ರು ಹಾಗೂ ಕಾರ್ಯಕ್ರಮದಲ್ಲಿ ಸಾಥ್ ಕೊಟ್ಟಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.